ಕಕ್ಕವ್ರು ನೀವು 2-3 ದಿವಸ ಆಯ್ತು ಬಿಜಾಪುರ ಪೂರ ಸುತ್ತಾಡ್ಲಾಗತ್ತೀರಿ. ನಿಮ್ಗೆ ಹೆಂಗ್ ಅನಸ್ತೀರಿ ವಿಜಾಪುರ ವಾತಾವರಣ? ನನಗೆ ಭಾಳ ವಿಚಿತ್ರ ಅನಿಸ್ತೀರಿ. ನೀವು ಹೇಳ್ತಿದ್ರು ನಿಮ್ಮ MLA ಇಲ್ಲಿ ಬಿಜಾಪುರ ಶೇಂಗಾಪುರ ಮಾಡ್ಯಾನ, ಬರ್ರಿ ಎಲ್ಲರೂ ನೋಡಕ್ ಬರ್ರಿ ಅಂತ ಹೇಳಿ. ಮೊದಲೇನೋ ಅಂತಿದ್ರು ಜನ, ಇಲ್ಲಿ ಏನು ಗೋಳ್ ಗುಮ್ಮಟ ಐತಿ, ಶಾಹಿ ಮಹಲ್ ಐತಿ, ಗಗನ ಮಹಲ್ ಐತಿ, ಐತಿಹಾಸಿಕ ಪುರಾತತ್ವ ಇಲಾಖೆ ಮೊದ್ಲಿಂದ ಎಲ್ಲ ಆದಿಲ್ ಶಾಹಿ ಭಾಷಾ ಮಾಡಿದ್ದು ಅದನ್ನ ನೋಡಕ್ ಬಂದಿದ್ದೂರಿಪ್ಪ ನಾವ. ಆದ್ರೆ ಶೇಂಗಾಪುರ ಆಗೈತೆ ಅಂದ ತಕ್ಷಣ ನಾ ಪಟ್ನ ಫೋನ್ ಮಾಡಿ ನಿಮ್ಮನ್ನ ಕೇಳಿದ ತಕ್ಷಣ ಹೌದು ಶೇಂಗಾಪುರ ಆಗೈತಿ ಬರ್ಲ ಕಾಕ ನೋಡಾಕತ್ತಾನಂತ ನೀವು ನನಗ ಸುಳ್ಳೆ ಹೇಳ್ರಿ ಶೇಂಗಾಪುರ ಆಗೈತಿ ಅಂತ ಹೇಳಿ. ಅವ್ನು ಓಡ್ಕೋತ ಬನ್ನಿ ಎಲ್ಲ ಕೆಲಸ ಬಿಟ್ಟ. 108 ಇಂಟರ್ವ್ಯೂಗಳಿದ್ದು ಬಂದ್ ಇಲ್ಲಿ ನೋಡಿದ್ರ ಏನ್ ಶೇಂಗಾಪುರ ಆಗೈತ್ರಿ. ಗಾಡಿ ನೆಟ್ಗೆ ಓಡುವಾತ ಬಂಡ್ಯಾಗ ಹೊಂಟಂಗ ಅನ್ಸಾತೈತ್ರಿ. ಈ ಕಾರ್ನ್ಯಾಗ ಹೊಂಟವ್. ಈಗ ಯಾಕೆ ಕಾರ್ನ್ಯಾಗ ವಿಡಿಯೋ ಮಾಡಾಕತ್ತೀವ ಅಂದ್ರ ರೋಡ್ ಹೆಂಗ್ ಅಳಿಗಾಡತೈತಿ ನೋಡ್ರಿ. ಮನುಷ್ಯನ ಜೀವನ ಹೆಂಗೈತ್ರಿ. ಅದ್ರ ಸಲುವಾಗಿ ನೋಡ್ರಿಪ್ಪ, ಏನ್ ಶೇಂಗಾಪುರ ಆಗಿಲ್ಲ ಏನಿಲ್ಲ, ಎಲ್ಲ ಕೊಳಚೆ ಪ್ರದೇಶ ಆಗೈತಿ ನೋಡ್ರಿ ನಿಮ್ ಪ್ರದೇಶ. ಶಾಸಕರ ಕೈಯಾಗ ಗಾಡಿ ಲಕ್ಷಾನ್ಗಟ್ಲೆ ರೂಪಾಯಿದೈತಿ. ಅವ್ರಿಗೆ ತೆಗ್ಗ ಗುಂಡಿ ಏನು ಕಾಣಂಗಿಲ್ಲ. ಹೌದ್ರಿ, ಓಲೋ ಇರ್ತಾವ್ರವ ಕೋಟಿ ಗಂಟ್ಲೆ ಕಿಮ್ಮತ್ ಗಾಡಿ. ನಮ್ ಬಡ್ರು ಮಂದಿ ಗಾಡಿ ಮತ್ತೆ ತೆಗ್ಗ ಎಲ್ಲ ಕಾಣುದು. ಹೌದ್ರಿ, ಅದಕ್ಕ ಓಟ್ ಹಾಕಿ ಹೋದಾವ ಹಾಳಾಗಿ ವಾದಂತ. ಓಟ್ ಹಾಕಿಸ್ಕೊಂಡ ಗೆದ್ದಾವ ಕೋಟ್ಯಾಧೀಶ ಆದಂತ ಮಹಾರಾಜ ಆಗೈತಿ. ಹಂಗೆ ಹಾಕದ್ರಿ. ನೋಡ್ರಿ ಇವೆಲ್ಲ ಏನ್ ಎಟ್ಟ ತೆಗ್ಗ ದಿನ್ನಿ ಹೆಂಗ ಬದುಕುತ್ತೀರಿಪ್ಪ ಉಸಿರುಗಟ್ಟು ವಾತಾವರಣದಾಗ ನೀವ. ಈಗ ನೋಡ್ರಿ, ಒಬ್ಬ ಶಾಸಕ ಇಲೆಕ್ಷನ್ ನಿಂತಾಗ ಡಿಕ್ಲರೇಷನ್ ಮಾಡ್ತಾನ್ರಿ. ಅದು 4-5 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ತಾರ. 5 ವರ್ಷ ಇವ್ರು MLA ಗೆದ್ದೇನ್ ಬಂದಾರಲ್ಲ, 5 ವರ್ಷ ಮ್ಯಾಗ 500 ಕೋಟಿ ರೂಪಾಯಿ ಪ್ರಾಪರ್ಟಿ ತಗೋತಾರ. ಅದ ಹೆಂಗ್ ಮಾಡ್ತಾರ ನಿಮ್ಗೆ ಗೊತ್ತೈತಿಲ್ರಿ? ಅದೇ ಇದು ಹೆಂಗ ಮಾಡ್ತಾರ ನಿಮಗ ಅದು ಗೊತ್ತಿಲ್ಲ. ಪಾಪ ದುಡಿತಾರ್ರಿ, ಹೊಲ್ದಾಗ ಹೋಗಿ ಕಳೆ ತೆಗಿತಾರೋ, ಬೆವರು ಸುರಿಸ್ತಾರೋ, ಕುಸುಬಿ ಬೆಳೆಸ್ತಾರೋ, ಕಬ್ಬ ಬೆಳಿತಾರ. ಹೋಗಿ ನೆಲ ಹಡ್ಡಿ ರೆಂಟಿ ತಾವ ಹೊಡಿತಾರ. ಹೊಡೆದ ಮೇಲೆ ಅದನ್ನ ಮಾರಿ ಫ್ಯಾಕ್ಟ್ರಿಗೆ ಹಾಕಿದ್ಮೇಲೆ ರೊಕ್ಕ ಬಂದ್ಮೇಲೆ 500 ಕೋಟಿ ಹಾಕಾವ. ನೀವು ಮಾಡ್ರಲ್ಲ ಹಂಗ. ನೀವ್ ಹೆಂಗ್ ತಿಳಿದ್ರಿ ಹೆಂಗ್ ಗಳಿಸ್ತಾರ? ನೀವು ಹೇಳಿ ಮಾತಿಗೆ ಅಂದ್ರೆ ಇದು ರೋಡ್ ಕಾಂಟ್ರಾಕ್ಟ್ ಆಗ್ಲಿ ಬೇರೆ ಏನ ಕಾಂಟ್ರಾಕ್ಟ್ ಗೌರ್ಮೆಂಟ್ ಕಡೆಯಿಂದ ಬಂದಿರ್ತದ, 40% ಕಮಿಷನ್ ತಿಂದ ಇಟ್ಟೆಲ್ಲಾ ಸಂಪಾದನೆ ಮಾಡ್ತಾರತ್ತ ನಾವು ತಿಳಿದೀವಿ. ನೋಡ್ರಿ, ಎಲ್ಲಾರು ಇವತ್ತ ರೊಟ್ಟಿ ನುಂಗಾವ್ ಸಿಗ್ತಾನ, ನಿಮಗ ಅನ್ನ ನುಂಗಾವ್ ಸಿಗ್ತಾನ, ಮಟನ್ ನುಂಗಾವ್ ಸಿಗ್ತಾನ, ಬದನಿಕಾಯಿ ನುಂಗಾವ್ ಸಿಗ್ತಾನ. ನೀವ್ ಎಲ್ಲಾರ ನೋಡಿರಿ, ಡಾಂಬರ್ ನುಂಗಾವ, ಸ್ಟೀಲ್ ನುಂಗಾವ, ಸಿಮೆಂಟ್ ನುಂಗಾವ, ಕಲ್ಲು ನುಂಗಾವ. ನೋಡಿದ್ರಿ ಅಂತ ರಾಕ್ಷಸ ಕೊಡ್ರಿ ಇವ್ರ. ಹೌದೌದ್ರಿ, ಅದಕ್ಕೆ 500 ಕೋಟಿ ಗಳಿಸ್ತಾರು. ಬಿಜಾಪುರ ಬರ ಸುತ್ತಾಡಲಾಗತ್ರಿ. ಇಲ್ಲೇನು ನಿಮ್ಮ ಬಹಳ ಜನ ಪ್ರೀತಿ ಮಾಡತ್ತಾರ. ಸಾವಿರಾರು. ಈಗ ಬಿಜಾಪುರ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಒಬ್ಬರು ಸೆಕ್ಯುಲರ್ ಮನುಷ್ಯ ಜಾತ್ಯತೀತ ವ್ಯಕ್ತಿ ನಿಂತಾನ. ಮತ್ತ ಅವ್ರು ಪ್ರಚಾರ ಮಾಡಕ್ ಕಾಂಗ್ರೆಸ್ ಅವರು ದೊಡ್ಡ ಲೀಡರ್ ಯಾಕೆ ಬರ್ತಾ ಇಲ್ಲ? ನೋಡ್ರಿ, ಕಾಂಗ್ರೆಸ್ ದವ್ರ ಸೊಂದ್ ಇದ್ದಂಗ. ಕಾಂಗ್ರೆಸ್ ದವ್ರು ಬಹಳ ಜಾತಿವಾದಿ ಮಂದಿರಿ. ಕಾಂಗ್ರೆಸ್ ಅಂತೇನು ಬಾಳ ಚಲೋ ಅಂತ ತಿಳ್ಕೊಬೇಡ್ರಿ ನೀವು. ಇದು ಹೆಂಗ BJP RSS ಐತಿ, ಅತ್ರ ಅವು ಇದ್ದಂಗಿದ. ಕಾಂಗ್ರೆಸ್ RSS ಇವ್ರು ಏನೋ ದೇಶ ಬಾಳ ಚಲೋ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ. 70 ವರ್ಷದಿಂದ ಜನ ಈಗ ಏನ್ ವಿಚಾರ ಮಾಡ್ಯಾರ, ಕಾಂಗ್ರೆಸ್ BJP ತಲೆಯಾಗಿಲ್ರಿ. ಯಾವ ಒಳ್ಳೆ ವ್ಯಕ್ತಿ ಅದಾನ, ಎಲ್ಲಾ ಜಾತಿಯವ್ರ ಜೋಡಿ ಒಳ್ಳೆ ತರನಾಗಿ ಮಾತಾಡ್ತಾನ. ಎಲ್ಲಾ ಜಾತಿಯವ್ರದ್ದು ಏನೋ ಫಂಕ್ಷನ್, ಸತ್ತದ್ದ ಮಾಡಿದ್ದ, ಸುಖದ್ದ, ಮದಿವಿ, ಮುಂಜಿವಿ, ಲಗ್ನ ಏನಾರ ಇದ್ದು ಅಂದ್ರ ಯಾವ ಬರ್ತಾನ್ರಲ್ಲ ಅಂತಾವ್ ನಮ್ಮ ಓಟ್. ನಮ್ಗೆ ಯಾವಾಗ ಮನಿಗೆ ಹೋದ್ರೂ ಸಿಗಬೇಕವ್. ಜಾತಿ ಬೆಂಕಿ ಹಚ್ಚವ, ಊರಾಗ 2 ಪಾರ್ಟಿ ಮಾಡವ, ಅವ್ರ ಜಗಳ ಇವ್ರಿಗೆ ಹೆಚ್ಚುದು ಮಾಡಲಾರದಂತ ಶಾಸಕ ಬಿಜಾಪುರಕ್ಕೆ ಆರಿಸಿ ತರ್ತಾನ ಅಂತೇಳಿ ಮಂದಿ ಹೇಳ್ಯಾರ್ರಿಪ್ಪ ನಮ್ಗ. ನಾ ಬಾಳ ಗುಪ್ತ ಸರ್ವೆ ಮಾಡೇನ್ರಿ. ನೀವು ನನ್ ಜೋಡಿ ಒಂದ್ 4-5 ಕಡೆ ಬಂದ್ರಿ. ಏನಂದ್ರ ನಿಮ್ ಮುಂದ ಅವ್ ಒಳ್ಳೆ ಮನುಷ್ಯ ರೀ, ಅವ ಹಮೀದ್ ಮುಷರೀಫ, ಈ ಸಲ ಅವ್ನ್ ಕೊಟ್ಟು ಬಿಡ್ನು ಅಂತಂದ್ರು. ಇಲ್ಲ ಕಾಕವ್ರ, ಈ BJP ಶಾಸಕರು ಏನಿದ್ರಲ್ಲ ಬಸವನಗೌಡ ಯತ್ನಾಳ್ ಸಾಬ, ಅವರು JDS ಒಳಗಿದ್ದಾಗ ಟೊಬ್ಗಿನೂ ಹಾಕೊಂಡ್ರ, ನಮಾಜು ಮಾಡ್ಯಾರ, ಬಿರಿಯಾನಿನೂ ತಿಂದಾರ. ಈಗ BJP ಒಳಗ MLA ಆಗಿ ಗೆದ್ದು ಬರೋಣ ಇಂತ ಯಾವುದು ಈ ತರ ಹುಡಾಕ್ ಕಡಿತದ ಇವ್ರಿಗೆ. ಬರೇ ಜಾತಿ ರಾಜಕಾರಣ ಯಾಕೆ ಮಾಡ್ತಾರ ಇವ್ರು? ನಿಮಗೊಂದು ಮಾತು ಹೇಳ್ತಾನೆ ಕೇಳ್ರಿ, ಬಾಳ ಚಲೋ ಪ್ರಶ್ನೆ ಕೇಳ್ರಿ ಯೂಸುಫ್ ಅವ್ರು. ನೀವು ಈ ಪ್ರಶ್ನೆಗೂ ನಿಮಗೆ ಸಮರ್ಪಕವಾದ ಉತ್ತರ ಕೊಡ್ಬೇಕನ. ಯಾಕಂದ್ರೆ ಪಾಪ ನೀವು ಕೇಳಿದ ಪ್ರಶ್ನೆ ಭಾರಿ ಬೆಸ್ಟ್ ಪ್ರಶ್ನೆ ಐತಿ. ಈ ಪಕ್ಷದಾಗಿದ್ದಾಗ ಟೊಪಿಗೆ ಹಾಕೊಂಡ, ಶಾಲ್ ಹಾಕೊಂಡ, ನಮಾಜ್ ಮಾಡಿ ಬಿರಿಯಾನಿ ತಿಂದ್ರು. ಈ ಪಕ್ಷಕ್ಕೆ ಬಂದ ತಕ್ಷಣ ಅವ್ರಿಗೆ ಬಿರಿಯಾನಿ ತಿಂದದ್ದು ಹೋತು, ಟೊಪಿಗೆನೂ ಹೋತು, ನಮಾಜು ಹೋತು, ಎಲ್ಲಾ ಹೋತ. ಇವ್ರು ಸೋಂಗಲಾಡಿ ಇದ್ದಂಗ್ರಿ. ಡೊಂಬರಾಟ ಮಾಡೋರು ಬರ್ತಾರ ಹೋಯ್ತಿರ್ರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ವೇಷ ಬದಲು ಮಾಡ್ಕೊಂಡ್ ಈ ಸೋಂಗ ಹಾಕವ್ರನ್ನ ಹದ್ದ ಬಸ್ನ್ಯಾಗ ಇಡವ್ರ ಯಾರು ಗೊತ್ತೈತೇನ್ರಿ? ನಿಜವಾದ ಮತದಾರ ಅಂತ ಶಕ್ತಿ ಬಹಳ
ಖತರ್ನಾಕ್ ಶಕ್ತಿ ಈ ಬಿಜಾಪುರ ಸಿಟಿ ನೋಡ್ರಿ ಒಬ್ಬ ಸೂಫಿ ಸಂತ ನಾಡ್ರಿ ಇದು. ಹೌದು ಬಸವನ ನಾಡ್ರಿ. ಬಸವನ ನಾಡು ಪ್ರತಿಯೊಬ್ಬರು ಜಾತಿ ಮತ ಭೇದ ಯಾವ ಇಲ್ಲ, ಅನ್ನ ಎಲ್ಲಾರು ಒಂದೇ ಸಮಾನ ಒಂದೇ ಇದ್ರಾಗ ಎಲ್ಲ ಜೀವನ ಮಾಡತ್ತಿದ್ರು. ಇದೇ 5 ವರ್ಷ ಆಯ್ತು ನೋಡ್ರಿ ಬಿಜಾಪುರ ಪೂರಾ ಇದು ಹದಕಟ್ಟೈತಿ. ಬಿಜಾಪುರ ಜನ ಇದು ಬಿಜಾಪುರ ಸಿಟಿ ಒಳಗೆ ಹೊರಗಿಂದವರು ಅವರು ಟೂರಿಸ್ಟ್ಗಳು ಬರಾಕ ಅಂಜಾತಾರ ಬಿಜಾಪುರ್ಗ. ಏನ್ ಮಾಡ್ಯಾರಿ ಮತ್ತೆ ನೀವು ಹಿಂದೂ ಮುಸ್ಲಿಂ ಜಗಾಡ್ಕೋತ ಕೂತ್ರ ಅಂದ್ರ ಮತ್ತೆ ಅವ್ರ ಮೊದ್ಲ ದೂರಿಂದ ಬಂದಿತ್ತು ಸೂಕ್ಷ್ಮ ಮಂದಿ ಅದ ಯಾವ ಏನ ಬಡದ್ರು ಮಾಡ್ರು ಪಾಪ ಅಪಮಾನ ಅದ. ಎದಕ್ಕೆ ಬಂದಾರ ನಿಮ್ ಕಡೆ ನೀವು ಚಲೋ ತಂಗ ಬರ್ರಿ ಆವ್ಜಿ ಸಾಬ್ ಅಂದ್ರ ನಾವ್ ಆತುಂಜಿ ಸಾಬ್ ಅಂತೀವಿ, ಕ್ಯಾಬೆ ಅಂದ್ರ ನಾ ಕಿಬೆ ಅನ್ನೋಲ್ಲ. ನೀವು ಈ ಪರಿಸ್ಥಿತಿಗೆ ಬಂದ್ರ ಮತ್ತೆ ನಿಮ್ಮೂರ್ಗೆ ಯಾರು ಬರ್ತಾರ್ರಿ? ಈ ತರ ರಾಜಕಾರಣಿ ಬರೇ ಒಂದು ಅಧಿಕಾರ ಒಳಗೆ ಸಂಬಂಧ ಯಾರು ಬೇಕಾದ್ರಿಗೆ ಒಬ್ಬರಿಗೊಬ್ಬನಿಗೆ ತಮ್ಮವ್ರಿಗೆ ಜಗಳ ಹಚ್ತಾರಲ್ರಿ. ಬೆಸ್ಟ್ ಮಾತಾಡ್ರಿ ನೀವ. ಇಲ್ಲಿ ಬಿಜಾಪುರದಾಗ ಎಲ್ಲಾ ಜನರ ಎಲ್ಲಾ ಜಾತಿಯವ್ರ ಬಹಳ ಬಾಂಧವ್ಯದಿಂದ ಅದಾರ್ರಿ, ಪ್ರೀತಿ ವಿಶ್ವಾಸ. ನೀವು ಇಲ್ಲಿ ಹುಟ್ಟಿ ಬೆಳೆದಿರಿ, ನಾನು ಬಂದಂತ ಅತಿಥಿ. ನಾ ಎಲ್ಲಾ ಕಡೆ ಅಡ್ಡಾಡಿ ನೋಡಿ ಯಾವ್ದೋ ಖಾನಾವಳಿ ಹೋದ್ರು ಬರೀ ಕಾಕ ಬರೀ ಸುಪಣ್ಣ ಹೆಂಗ್ ಮಾತಾಡ್ತಾರೆ. ನಿಮ್ ಜೊತೆ ನೂರಾರು ಹಿಂದೂಗಳು ಸೈತಿ ಅಟ್ಟು ಕರ್ಕರ್ದು ಮಾತಾಡಿ ನಿಮ್ ಜೋಡೆ ಕಾಯಂ ಅವ್ರ ಅದಾರ. 2 ದಿವಸ ಅಡ್ಡಾಡಕ ಯಾಕ್ರಿಪ್ಪ ಅವ್ರ ಜೋಡೆ ನಿಮ್ದು ಅಷ್ಟು ಮಿತ್ರತ್ವ, ಅವ್ರ ಜೊತೆ ನಿಮ್ದು ಬೇಸಿಗೆ ಅದಾವ್ರಿ, ಬಾಂಧವ್ಯ ಅದಾವ. ಅವ್ರ ಮದುವೆ ಮುಂಜಾಗ ನೀವ್ ಇರ್ತೀರಿ, ನಿಮ್ ಮನ್ಯಾಗ ಕಾರ್ಯಕ್ರಮ ಇದ್ರೆ ಅವ್ರು ಬರ್ತಾರ, ನೀವು ಬಿರಿಯಾನಿ ತಿನ್ನಿಸ್ತೀರಿ, ಅವ್ರು ನಿಮ್ಗೆ ಹೋಳಿಗೆ ತಿನ್ನಿಸ್ತಾರ. ಇದು ಪರಂಪರೆ ಬಂದಂತ ಪರಂಪರೆ. ಕರೋನಾ ಸಂದರ್ಭದಲ್ಲಿ ಯಾರು ಅಧಿಕಾರ ಒಳಗಿದ್ದವ್ರು ರೋಡಿಗೆ ಬಂದಿಲ್ಲ. ಏನಿದ್ದವ್ರು ಸೆಕ್ಯುಲರ್ ಯಾರ್ಯಾರ ಅದಾರ ಅವ್ರು ಎಲ್ಲಾರು ಒಬ್ರು ಜನರಿಗೆ ಹೆಲ್ಪ್ ಮಾಡಕ್ ಬಂದ್ರು, ಊಟ ಕೊಟ್ರ ಪಾಪ. ನಾ ಕೇಳಿದ್ನಿ ಅದನ್ನ. ಒಬ್ಬ ಆಟೋ ರಿಕ್ಷಾದವನಿಗೆ 5,000 ಕೊಡ್ತೀನಿ ಅಂದ್ರು, ಒಬ್ಬ ಕೂಲಿ ಕಾರ್ಮಿಕರಿಗೆ 2,000 ಕೊಡ್ತೀನಿ ಅಂದ್ರು, 1 ರೂಪಾಯಿ ಕೊಟ್ಟಿಲ್ಲ. ಯಾರ ಅಕೌಂಟ್ ರೊಕ್ಕ ಬರ್ಲಿಲ್ಲ. ಇವ್ ಬರೇ ಏನಿಲ್ಲ, ಆ ಕರೋನಾ ಕಾಲದಾಗ ಇವ್ರು ಬರೀ ಇನ್ಕಮ್ ಮಾಡ್ಕೊಡ್ರ ಏನ್ರಿ. ಎಲ್ಲಾ ಕಚೇರಿದವ್ರು ಇನ್ಕಮ್ ಮಾಡ್ಕೊಂಡ್ರ, ಇಡುದು ಚಿಟ್ಟಿ ಹರಿಯುದು, ಹೌದಲ್ರಿ, ರಿಟರ್ನ್ ತೋರಿ. ಅದೇ ಈ ತರ ಇವ್ರು ಇದು ಮಾಡ್ಕೊಂಡ್ರ ಹೊರತು ಯಾರ ಬಡವ್ರ ಜನರಿಗೆ ಯಾರು ಹೆಲ್ಪ್ ಮಾಡಿಲ್ಲ.